ಒಟ್ನಲ್ಲಿ ಪರಪ್ಪನ ಅಗ್ರಹಾರ ಹಿಡ್ಕೊಂಡು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಅಕ್ರಮ ತಾಂಡವವಾಡ್ತಾ ಇದೆ. ಕೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲಿಂದ ಮೇಲೆ ಸುದ್ದಿಗಳು ಬರ್ತಾ ಇತ್ತು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದಷ್ಟು ಫೋಟೋಗಳು, ದೃಶ್ಯಗಳು ಕೂಡ ವೈರಲ್ ಆಗಿದ್ದನ್ನ ಕೂಡ ಗಮನಿಸಿದ್ವಿ. ಹಾಗಾಗಿ ಜೈಲು ಅಕ್ರಮಗಳಿಗೆ ಕಂಪ್ಲೀಟ್ ಆಗಿ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗ್ತಾ ಇದೆಯಂತೆ. ಜೈಲು ಎಸ್ಪಿ ಅಂಶುಕುಮಾರ್ ಈಗ ಕಾರ್ಯಾಚರಣೆ ಮಾಡಿದ್ದಾರೆ. ಜೈಲಿನ ಅಕ್ರಮಗಳಿಗೆ ಕಡಿವಾಣ ಹಾಕಲೇಬೇಕು ಅಂತ ಪಣ ತೊಟ್ಟಿದ್ದಾರಂತೆ. ಅಲೋಕ್ ಕುಮಾರ್ ಅಧಿಕಾರ ಸ್ವೀಕರಿಸಿದ ಬಳಿಕ ಇಲ್ಲಿ ತನಕ 18 ಎಫ್ಐಆರ್ಗಳು ದಾಖಲಾಗಿದೆ ಅಂತೆ. ಗೋಡೆ ಸುರಂಗ, ಕಬೋರ್ಡ್ ಸೇರಿ ಎಲ್ಲೆಲ್ಲಿ ಏನೇನ್ ಬಚ್ಚಿಟ್ಟಿದ್ರೋ ಎಲ್ಲವನ್ನ ಕೂಡ ಹುಡುಕೋ ಪ್ರಯತ್ನ ಆಗಿದೆ. ಯಾರಿಗೂ ಕೂಡ ರಾಜಾತಿಥ್ಯ ಸಿಗಬಾರದು ಜೈಲಲ್ಲಿ ಅನ್ನೋ ನಿಟ್ಟಿನಲ್ಲಿ ಇದುವರೆಗೂ ಬರೋಬ್ಬರಿ 120 ಮೊಬೈಲ್ಗಳನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತೆ. ಮೊಬೈಲ್ಗಳ ಸಪ್ಲೈ ಮಾಡೋರ ಮೇಲೆ ಕ್ರಮಕ್ಕೆ ಅಲೋಕ್ ಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರಂತೆ. ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅಂತ. ಇಡೀ ಜೈಲಿಗೆ 3 ಕೈದಿಗಳಿಂದಲೇ ಮೊಬೈಲ್ ಸಪ್ಲೈ ಆಗ್ತಾ ಇತ್ತು ಅನ್ನುವಂತಹ ವಿಚಾರ ಇದೇ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಕೈದಿಗಳನ್ನ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಜೈಲಧಿಕಾರಿಗಳು ಮುಂದಾಗ್ತಾ ಇದ್ದು, ಜೈಲು ಸಿಬ್ಬಂದಿ ಶಾಮೀಲಾಗಿದ್ರೆ ಅವರ ವಿರುದ್ಧ ಕೂಡ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅಲೋಕ್ ಕುಮಾರ್ ಸೂಚನೆ ಕೊಟ್ಟಿದ್ದಾರೆ.